ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅನ್ಕೊಂಡು ನಾನು ಮಸ್ತ್ ಆರಾಮ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿ ಹಾಕೋಬೇಡ್ರಿ. ಮತ್ತು ಇವತ್ತೇನು ಕೆಲಸ ಅಂದ್ರೆ ಏನು ಗೊತ್ತಿಲ್ಲ. ಈಗ ಏನು ಕಡ್ಲಿ ಹಚ್ಕೋದೈತ್ರಿ. ಆತೇನ್ರಲ್ಲ ಪಿಂಪಲ್ಸ್ ಭಾಳ ಆಗ್ತಾವ್ರಿ, ಅದು ಗೊತ್ತಿಲ್ಲ ಏನು ನೀರು ಸಂಬಂಧ ಅನ್ಸ್ತೈತ್ರಿ. ಯಾಕಂದ್ರೆ ನೀರು ಹೊಳಿ ನೀರು ಭಾಳ ಹೊಲಸು ಬರತ್ತಾವ್ರಿ. ಅಂದ್ಬಿಟ್ಟು ಫಿಲ್ಟ್ರ್ ನೀರು ಕುಡಿಯತ್ತವ್ರಿ 2 ದಿನ ಆತ್ಕ್ರಿ. ಈಗ ಈ ಕಡ್ಲಿ ಹಿಟ್ಟು ತೊಗೊಳ್ರಿ, ಕಡ್ಲಿ ಹಿಟ್ಟು ಅದನ್ನು ಮಾಡಿ ಹಚ್ಕೋದೈತಿ ಮೂತಿಗೆ. ಮತ್ತು ಫೋನ್ ಅಂದರು ಚಾರ್ಜರ್ ಅಂದರು ತಂದು ನೋಡಿ ಬೇರೆ ಏನೇನು ಹಾಕೈತಿ ಎತ್ತನ ಈ ಶಾಲೆಗೆ ಹೋಗ್ಬೇಕನ್ಸದೈತಿ ಕರಿ. ಹೊಳ್ಯಾಗ ನೀರು ಭಾಳ ಹೊಲಸು ಬಂದವ್ರಲ್ಲ, ಅದಕ್ಕೆ ಏನು ಮಾಡೋದು ಗೊತ್ತಾಗತ್ತೈತಿ. ಸಿಗ್ತೇನೆ ತೋರಿ. ಸೊ ಗೈಸ್ ಈಗ ಜಸ್ಟ್ ಎಲ್ಲ ಜಾಗ ಮಾಡಿ ರೆಡಿ ಆಗೀನಿ. ಇವತ್ತು ಹೊಲಕ್ಕೆ ಹೋಗೋದೈತೆ, ಕ್ರಿಕೆಟ್ ಆಡೋಕೆ ಹೋಗ್ಬರ್ತೀವಿ ಹೇಳ್ಬಿಟ್ರಿ ನಮ್ಮ ಮಮ್ಮಿ. ಅದ್ರ ಸಂಬಂಧ ಇವತ್ತು ಶನಿವಾರ ಐತ್ರಿ. ಹನುಮಪ್ಪ ಹೋಗಿ ಹನುಮಪ್ಪನ ದರ್ಶನ ತೊಗೊಂಡ್ರಿ. ಭಾಳ ದಿನ ಆತ ಹನುಮಪ್ಪ ಹೋಗಿ. ಇವತ್ತು ಒಂದು ವರ್ಷ ಆಗಿರ್ಬೇಕು ಹನುಮಪ್ಪ ಹೋಗಿ. ಅಂದ್ರೆ ಭಾಳ ಹನುಮಪ್ಪ ಹೋಗಿರ್ತಂದ್ರೆ ಇಲ್ಲಿ ನಮ್ಮ ಮನೆ ಹಿಂದೆ ಒಂದು ಹನುಮಪ್ಪ ಮುಗಿತೆ, ಅಲ್ಲಿ ಹೋಗಿ ಭಾಳ ದಿನ ಆಯ್ತು. ಈಗ ಹೋಗೋಣ ಬೈ. ಇದು ನಾವಿಂದ ತಪ್ಪು ಮಾಡಿರಿ, ಇದರಲ್ಲೇ ಬಡಿಸು ಹನುಮಪ್ಪನ ನಡ್ರಿ. ಇವ ನಾವಿಂದ ತಪ್ಪು ಮಾಡಿರಿ, ಇದನ್ನು ಬಿಡ್ಕೊಂಡ್ರೆಲ್ಲ ಪಾಪ ಬರೀ ಹೇಗಾಕೈತೆ. ಅದರ ಸಂಬಂಧ ಬಿಡ್ತು. ಈಗ ಜಸ್ಟ್ ಊಟ ಮಾಡ್ತೇನೆ ರೀ. ಏನು ತಂದ್ರೆ ನಾವು ಇವತ್ತು ನೀವು ಲಾಸ್ಟ್ ಹಾಕೊಂಡ್ಬಿಟ್ಟು 13-14 ದಿನ ಆಗೈತಿ. ಹೆಂಗೆ ಹೋಗಿತ್ತು ಅನ್ನೋದು ಗೊತ್ತಿಲ್ಲ. 14 ದಿನ ಎಡಿಟ್ ಯಾವಾಗ ಮಾಡಿ ನೀವು, ಪೋಸ್ಟ್ ಯಾವಾಗ ಹಾಕಿ ನೀವು, ಯಾವಾಗ ಮಾಡಿ ನೀವು, ಏನೂ ಗೊತ್ತಿಲ್ಲ ರೀ ನೀವು. ಮತ್ತು ಸ್ಟಾರ್ಟ್ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದಿನ 128 GB ಐತ್ರಿ. ನಂದು 126 ತುಂಬಿತ್ತು, 2 GB ಇತ್ತು. ಅಟ್ ಒಂದು 8 GB ಖಾಲಿ ಮಾಡಿ ನೋಡಿ ಹಾಕತ್ತಿಂದ 8 GB ಫುಲ್ ಆತ್ರಿ ಒಂದು ವೀಡಿಯೋಕ್ಕೆ. ಮತ್ತು ನಾವು ಸ್ಟೋರಿ ಸ್ಟಾರ್ಟ್ ಮಾಡೋ ಸ್ಟೋರೀಸ್ ಫುಲ್ ಆತ್ರಿ. ಮತ್ತು ಆ ವ್ಲಾಗ್ ಡಿಲೀಟ್ ಮಾಡಿ ಹಂಗೆ ಕಂಟಿನ್ಯೂ 14 ದಿನ ಇವತ್ತು ವ್ಲಾಗ್ ಮಾಡತ್ತಾನೆ. ಒಂಥರ ನನಗೆ ಅವ್ರು 20 ನೋಡಲಿ, 50 ನೋಡಲಿ, 60 ನೋಡಲಿ, 100 ನೋಡಲಿ, 1000 ನೋಡಲಿ, 1,00,000 ನೋಡಲಿ, ಬಟ್ ಮಾಡತ್ತೇನೆ. ಅದ್ರಾಗ ಖುಷಿ ಐತೆ ನನಗೆ. ಇನ್ನೂ ಹಿಂಗೆ ಸಪೋರ್ಟ್ ಮಾಡಿರಿ ನೀವು. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು 8 ದಿನ ಒಟ್ಟು ಕಂಟಿನ್ಯೂ ಮಾಡ್ತೀನಿ ರೀ. ಒಂದು ವರ್ಷ ಒಟ್ಟು ಇತ್ತೇಳಿ 1 ವರ್ಷ ಆಗಲಿ, 2 ವರ್ಷ ಆಗಲಿ, 100 ದಿನ ಆಗಲಿ, 100 ದಿನದ ಮ್ಯಾಲೆ ಮಾಡಬೇಕು. ಒಟ್ಟು 100 ದಿನ ಕಂಟಿನ್ಯೂ ಸ್ಟ್ರೀಕ್ ಹಿಡಿತೀನಿ ಮಾಡ್ತೀನಿ. ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿರಿ. ಒಟ್ಟು ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ಬೇಕು, ಆ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಸೊ ಗೈಸ್ ಈಗ ಹೊಂಟನಂದ್ರೆ ನಾ ಅಪ್ಪಾಗ ಆರಾಮಿದ್ರಿಕಿಲ್ರಿ. ಮೆಡಿಸಿನ್ ಹಾಸ್ಪಿಟಲ್ಗೆ ಹೋಗಿ ಬಂದವರು ಆ ಮೆಡಿಸಿನ್ ತೊಗೊಂಬಂದಿದ್ದ ನಾ ತರಕ್ಕೆ ಹೊಂಟೇನ್ರಿ ಈಗ. ಮತ್ತು ನಿನ್ನೆ ವ್ಲಾಗ್ ಈಗ ಎಡಿಟ್ ಮಾಡೀನಿ, ಪೂರ ಭಾರಿ ಎಡಿಟ್ ಮಾಡೀನಿ ರೀ. ಯಾಕಂದ್ರೆ ಅಷ್ಟು ಭಾಳ ಕೂತು ಎಡಿಟ್ ಮಾಡೀನು. ಕಾಮಿಡಿ ಎಡಿಟ್ ಮಾಡೀನು, ಫುಲ್ ಕಾಮಿಡಿ ಐತಿ. ನಿನ್ನೆ ವ್ಲಾಗ್ದು ಏನಾರು ನೋಡಿಕ್ಕಿಲ್ಲ ಅಂದ್ರೆ ಹೋಗಿ ನೋಡ್ರಿ, ಪೂರ ಮಜಾ ಐತಿ. ನೋಡ್ರಿ ಅಂದ್ರೆ ನಿನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಅಷ್ಟು ಚಲೋ ಆಗೈತಿ ವಿಡಿಯೋ. ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಟ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಲಾಸ್ಟ್ ಮಾಡಿ ನೋಡಿರಿ, ಹಿಂಗೆ ಕಂಟಿನ್ಯೂ ಹಿಂಗೆ ಬರ್ತಾವೆ ವಿಡಿಯೋ. ಬಟ್ ನೋಡ್ಕೋತೇರಿ. ಈಗ ಮೆಡಿಕಲ್ ಹೋಗಿ ಮೆಡಿಸಿನ್ ತೊಗೊಂಬರ್ನು ಬರ್ರಿ. ಈಗ ಮೆಡಿಸಿನ್ ಅದು ತೊಗೊಂಬನಿ ಬಂದಂದ್ರೆ ಒಂದೇ ಕಡೆ ಸಿಗಲಿದ್ದು 2-3 ಅಂಗಡಿ ಅಡ್ಡಾಡಿದಾಗ ಸಿಗ್ತಾವೆ. ಈಗ ಒಂದು ತೋರಿಸ್ಕೊಂತೀರಿ ರೀ. ಈ ಒಂದು ಮೆಡಿಸಿನಿಗೆ 24 ರೂಪಾಯಿ ಆಯ್ತಾರೆ. ಅಂಥದ್ದು ಏನೈತಿ ಆಮೇಲೆ ಇದ್ರೆ 24 ರೂಪಾಯಿ ಒಂದು ಮೆಡಿಸಿನ್. ಇದಕ್ಕೆ 80 ರೂಪಾಯಿ ಆಯ್ತು, 70 ರೂಪಾಯಿ ಆಯ್ತು. ಪೈಸಾ ಆಯ್ತು ಬ್ಯಾಡಿ 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 ಬಾತೆ. ಇದು ಕ್ಲೈಮೇಟ್ ಏನು ಗೊತ್ತಾಗತ್ತೈತಿ. ನಮ್ಮ ಈಗ ಹಿಂಗೆ ಮಾಡಾಕಿದಂಗೆ ಕಾಣೈತಿ ರೀ. ಅಲ್ಲಿ ನೋಡಿರಿ ಬಿಸಿಲಿತ್ತು, ಕಾವಾಗತೈತಿ ರೀ, ಭಾಳ ಮಳೆ ಆಗ್ತೈತಿ. ಆಮೇಲೆ ಈಗ ನಂಗೆ ಕ್ಯಾಬ್ ಬೇಕಾಗಿತ್ತು. ನಮ್ಮಪ್ಪ ಅದಕ್ಕೆ ಕ್ಯಾಬ್ ಕಳ್ದನ್ರಿ. ಯಾವುದಂದ್ರೆ ತಿಲಕರ್ಮ ಒಂದು ಕ್ಯಾಬ್ ಕೊಟ್ಟಿದ್ರಿ, ಆ ಕ್ಯಾಬ್ ಕಳ್ದಾಡ್ರಿ ಪಪ್ಪ. ಮತ್ತು ಈಗ ಗಪ್ಪ ಸಾಧ್ಯ ಇಲ್ರಿ. ನಿಮ್ಮ ಅವಾಗ ಎಲ್ಲಿ ಇಟ್ಟಾರ ಅನ್ನತಾನ್ರಿ. ಏನು ಮಾಡೋದ್ರಿ ಗೊತ್ತಾಗತ್ತೈತಿ. ಕ್ಯಾಬು ಇಲ್ಲಾಗೈತಿ. ಈಗ ಹೊಲಕ್ಕೆ ಹೊಂಟನ್ರಿ. ಯಾಕಂದ್ರೆ ನಮ್ಮ ಅಣ್ಣಾಗ ನೀರು ಕೊಟ್ಟ ಬರೋದೈತಿ. ಇದು ನೀರು ಕೊಟ್ಟ ಬರ್ನು ಬರ್ರಿ. ಹೇಗತ್ತೈತಿ ರೀ. ನಾಳೆಂದ ರನ್ನಿಂಗ್ ಹೋಗ್ಬೇಕೇನು. ವೈಸ್ ಇಲ್ಲಿ ಎಡಿ ಹಿಡಿಯತ್ತಾರ ನೋಡ್ರಿ ನಮ್ಮನ್ನ ಮತ್ತು ಹೊಲ ಅವ್ರು. ಅದಕ್ಕೆ ರೀ ಇದು ಎಡಿ ಅಂದ್ರೆ ಹಿಂಗೆ ತಳಗಿನ ಮನೆಯಲ್ಲೇ ಬಿಸಿ ಬಿಡ್ತೈತಿ ರೀ ಇದು. ಮತ್ತು ಈ ತರುಗಳಿಗೆ ಹೊಸ ಮಣ್ಣು ಹಾಕೈತಿ.
ಅದ್ರ ಸಂಬಂಧ ಚಲೋ ನಡ್ದೈತಿ ರೀ. ಮತ್ತು ಕಸಾನು ಕೆತ್ತಂಗೆ ಆಕೈತಿ ರೀ, ಅದ್ರ ಸಂಬಂಧ ಹೊಡ್ಯಾತಾರ. ಇದು ಫ್ಲವರ್ ಹಚ್ಚಿದಾರೆ ಈಗ ನೋಡೋಣ್ರಿ. ಬಂದ ರೇಟ್ ಕುಯ್ತಂದ್ರೆ ಚಲೋ ಆಕೈತಿ ರೀ. ಈಗ ಸಾಯತ ಅನ್ನತ್ತಿದ್ರಿ ನಮ್ಮಪ್ಪ, ನೀನು ಪುಡಿ ಹೋಗೋದವು ನೋಡ್ಬೇಕು ಏನಾಕೈತಿ. ಇಲ್ಲಿ ನೋಡ್ರಿ ಹಿಂಗೆ ಆಗತ್ತವ ಸಾಯತಾವ ರೀ. ರೈತರ ಬಾಳೆ ಹರಕಾಗೈತಿ ರೀ. ಹಿಂಗಾಗಿ ಏನು ಮಾಡ್ಬೇಕು ರೀ ರೈತರ ಬಾಳೆ ಹಾಕ್ತಾರ್ರಿ. ಎಲ್ಲ ಇನ್ವೆಸ್ಟ್ಮೆಂಟ್ ಕರಿ ಅದು ಬಂದು ಹತ್ತೈತೆ ಅನ್ನೋ ಧೈರ್ಯನೇ ಇರಂಗಿಲ್ಲ, ಅಂದ್ರೂ ಹಾಕ್ತಾರೆ ನೋಡ್ರಿ. ಈ ನಮ್ನಿ ಆಗೈತಿ ಈಗ. ಒಂದೊಂದು ಚಲೋ ಅದಾರ ಹಿಂಗೆ, ಒಂದೊಂದು ಹಿಂಗೆ ಆಗತ್ತವ. ಇಲ್ಲಿ ಬಾಜುಕ್ಕೆ ಎರಡು ಡಿಫ್ರೆನ್ಸ್ ಐತಿ ನೋಡ್ರಿ. ಇಲ್ಲಿ ಅದ ಎಲ್ಲಿ ಇದಾಗದೈತಿ ರೀ, ಇದು ಚಲೋ ಐತಿ. ಏನಾಗೈತಿ ಆಮೇಲೆ ಕಡೆ ಬರ್ತೈತಿ ನೋಡ್ರಿ. ನನಗೆ ಹಿಡಿ ಇಲ್ಲ, ನನಗೂ ನೀಟ್ ಮಾಡಕ್ಕೆ ಅನ್ನತ್ತಾರ. ನಾ ಇಲ್ಲ ಅಂದ ಪಟ್ನ ಓಡಿ ಹೋಗೋದೈತಿ. ಈಗ ಹೋಗುನ್ ಬರ್ರಿ. ಇವು ಕ್ವಾಟನು ಕುರಿಪಿ ಇದನ್ನ ಇದು ಓತಿ ಕ್ಯಾಟ್ ಐತಿ ನೋಡ್ರಿ. ಇಲ್ಲಿ ಓತಿ ಕ್ಯಾಟ್ ನಾ ಸಣ್ಣ ಇದ್ದಾಗ ಇದನ್ನ ಕೊಂದ ಮಣ್ಣಿನ ಮುಚ್ಚ್ರ ಇಲ್ಲಿ ರೊಕ್ಕ ಬರ್ತಾತ ಹೇಳಿ ಕೊಂದು ಮುಚ್ತಿದ್ದು ರೀ. ಅದನ್ನು ನಮಗೇನು ಬೂತಿದ್ರಿಕಿಲ್ರಿ ಅಷ್ಟ. ಈಗ ಅಟ್ಟ 4ನಂತೆ 5ನಂತೆ 3ನಂತೆ ತೆಗೆದು ಮಾಡ್ತಿದ್ರಿ ಅದನ್ನು. ಈಗ ಇಲ್ಲಿ ಗೊತ್ತಾಗೈತಿ ರೀ ನಮಗೆಲ್ಲ 2 ನಂಬರ. ಇದನ್ನ ಕೊಂದ ಮಣ್ಣಾಗ ಮುಚ್ಚಿರ ಅಲ್ಲಿ ಮರುಸ ರೊಕ್ಕ ಇರ್ತದ ರೀ. ಅದ್ರ ಸಂಬಂಧ ಕೊಂದು ಮುಚ್ತಿದ್ದು. ಈಗ ಆರಾಮ ಐತ್ರಿ ಅದು. ಈಗಿನಾರೆಲ್ಲ ಫೋನ್ ಹಿಡ್ಕೊಂಡು ಕೂತಿರ್ತಾರೆ, ಇಂಥ ಎಲ್ಲ ಏನು ಮಾಡಂಗಿಲ್ಲ. ಇಂಥದಲ್ಲ ಬಟ್ ಏನು ಈ ನಮ್ಮ ಅಣ್ಣನ ಮಗ ಅಂದ್ರೆ ಅವ್ನು ಏನು ಹೊರಗೆ ಆಡಕ್ಕೆ ಬರಂಗಿಲ್ಲ. ನಾವು ಹೆಚ್ಚು ಮನ್ಯಾಗ ಫೋನ್ ಹಿಡ್ಕೊಂಡು ಕೂತಿರ್ತಾನೆ. ವಾರ ಬರ್ತಾನೋ ಮತ್ತು ಅವ್ರ ಮಮ್ಮಿಗಳು ಬಿಡಂಗಿರ್ತಾರೆ. ಈಗ ಈಗಿನ ಪೇರೆಂಟ್ಸ್ ಹೊರಗೆ ಬಿಡಂಗೆ ಆಡಕ್ಕೆ, ಏನು ಮಾಡಕ್ಕೆ ಬರಂಗಿಲ್ಲ. ಸೊ ಗೈಸ್ ಈಗ ಎಲ್ಲಿ ಹೊಂಟೇನಪ್ಪ ಅಂತಂದ್ರೆ ಕ್ರಿಕೆಟ್ ಆಡಕ್ಕೆ ಹೊಂಟವ್ರಿ ಹುಡುಗರೆಲ್ಲ. ಮತ್ತು ಅದು ದುಡ್ಡ ಹುಡುಗರು ನಾವು ಕೂಡಿ ಮತ್ತೆ ಇನ್ನೊಂದು ಟೀಮ್ ಇರ್ತದೆ, ಅವ್ರ ಜೊತೆ ಆಡಕ್ಕೆ ಹೊಂಟೇವಿ. ನಾವು ಅವರು ಕೂಡಿ ಆಡಕ್ಕೆ ಹೊಂಟವ್ರಿ. ನಮ್ಮ ದೋಸ್ತ ಬಂದಂತ ಕೆರ್ಯಾಕ ಇಲ್ಲಿ ನಿಂತಂತ ಪೂರ್ಣ ಬರೀ ಕೆಟ್ಟ ಬಿಸಿಲೈತಿ ಇವತ್ತು ನೋಡ್ರಿ. ಇಲ್ಲಿ ಮಾಡು ಐತಿ, ಅಟ್ಟು ಬಿಸಿಲೈತಿ. ಯಾವಾಗ ಮಳೆ ಬರ್ತೈತಿ, ಆಗಿದೇನು ಬರ್ತೈತಿ, ಏನು ಕ್ಲೈಮೇಟ್ ಗೊತ್ತಾಗೋದು. ಹೋಗೋಣ ಬರೀ ಒಟ್ಟು ಕ್ರಿಕೆಟ್ ಆಡಿ ಅಜ್ಜ ಬಿಡ್ನು ಗೊತ್ತಾ. ನೆಕ್ಕೆಯಲ್ಲಿ ಹೋಗಿ ಹೋಗ್ಕೊಂಡು ಬಿಡ್ತಾನ ಬಿಡ್ತಾನ. ಅಪ್ಪ ಅಯ್ಯೋ ಬೀಳ್ತ ಗಾಡಿ ಮೇಲೆ ಪಟ್ನ ಹಿಚ್ಕೊಂತ ನೋಡ್ರಿ. ಅಲ್ರಿ ಅವನು ನೀನು ಈತದೆ ಹಣ ಪ್ಲಾಸ್ಟಿಕ್ ಹೋಗಿ ಆಡತ್ತಾರ. ಯಾರು ಆಡಾಡ್ದಾರ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರು ಬೇರೆ ಬೆಟ್ಟಿಂಗ್. ಮಂದಿ ಗಾಡಿ ಬರ್ತೀನೋ ಬಿಟ್ಟು ಹೋಗಿ ಸಗಣತೀನ್ರಿ. ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಮೇಲೆ ಹಣ ಆಡತ್ತಾರ. ನಮ್ಮನ್ನ ಬಿಡಿಸಿ ಕಳಿಸ್ಯಾರ ಮಕ್ಕಳು. ಅಡಿಸ್ಗಳು ಅಡಿಸಿ ಮಕ್ಕಳು ಅದಾರ. ಮಕ್ಕಳಲ್ಲ ಅವ್ರ ಅಡಿಸಿ ಮಕ್ಕಳ್ರಿ. ಪ್ಲಾಸ್ಟಿಕ್ ಬರೀ ಮಣ್ಣ ಮಾತಾಡ. ಎಲ್ಲಿ ಬಂದು ಗಾಯ್ಸ್ ಗಾಯ್ಸ್ ಅಂತೀವ. ಗಾಯ್ಸ್ ಸ್ಪೆಲ್ಲಿಂಗ್ ಇವ್ರ ಅಪ್ಪಂದ ಏನಿಲ್ಲ. ಇವ್ರ ಅಪ್ಪಂದ ಇದನ್ನ ಐತ್ರಿ, ಏನದ ಕಂಡಕ್ಟರ್ ಅದಾನ್ರಿ. ಕಂಡಕ್ಟರ್ದಾಗ ದಿನ ಒಬ್ಬ ಮನುಷ್ಯಾಗ ₹1 ಹೊಡೆದ್ರೆ ಎಷ್ಟು ಆಕೈತಿ ಮಾಮನಿಂದ. ರೊಕ್ಕ ರೊಕ್ಕ ಎಷ್ಟು ಬೇಕಲ್ಲೇ ರೊಕ್ಕ. ಅಲ್ಲಿ ಮಾತಾಡಲ್ಲ ನೀಗ ಅಲ್ಲ ಕಂಡಕ್ಟರ್. ಈಗ ಎಲ್ಲಿ ಬಂದವಪ್ಪ ಅಂದ್ರೆ ಕ್ರಿಕೆಟ್ ಆಡಿ ದುಡ್ಡಾಳಿ ಬಂದವ್ರಿ. ಯಾಕಂದ್ರೆ ಇಲ್ಲಿ ಮಕ್ಳು ಪ್ಲಾಸ್ಟಿಕ್ ಬಾಲ್ದಾರ ಬಂದಿರಿ. ಅದ್ರ ಸಂಬಂಧ ಈಗ ದುಡ್ಡಾಳಿ ಬಂದು ಎತ್ತಬೇಕತ್ತಾಗಿದ್ದೀನಿ ನಾ. ಚೆನ್ನಾಗಿ ಕಾಣತ್ತೀನಿ. ಈಗ ಹುಲಿ ಒಂದು ಬರ ಐತಿ. ನಮ್ಮ ಹುಲಿ ನೀರು ತೊಗೊದೈತಿ. ಅದು ಏನ ಅದು ತಿಂದು ತಾಯಿ ಗುಣ ಅಂತ ಕರಕ್ಕಿಲ್ಲ. ₹10 ಐತ್ರಿ ಈಗ. ಅದ್ರ ಸಂಬಂಧ ಈ ಮಕ್ಕಳು ನನಗೆ ಇದನ್ನ ಮಾಡಿ ಅವ್ರು ತಿನ್ನತ್ತಾರ. ನನ್ನ ತಗೋ ಅಂದ್ರೆ ಹಿಂಗ್ಯಾ ತಗೋತಾನ ಅಂತಾರೆ. ಬೇಲ್ ತೊಗೋತಾರ್ರಿ ಅವ್ರ. ನನ್ನ ತಗೋ ಒಟ್ಟು ಅವರು ಇವನ್ ತಗಟ ಇವನ್ ಜೊ ಮಾತಾಡಂಗಿಲ್ರಿ. ಅದಕ್ಕೆ ಇವನ್ ತರಕಾರದ ತಗೋ ಮಾಮ ಅವ್ರೆ. ನಮ್ಮ ದೋಸ್ತರು ನಾ ರಕ್ತ ಸಂಬಂಧ ಇದ್ದಂಗನ ಅಲ್ಲ. ಇದರಿಂದ ಬೇಡ ಕೊಚ್ಚುಕು ಬೇಕಾಯ್ತು, ಅರ್ಜೆಂಟ್ ಬೇಕಾಯ್ತು. ಹೊಳೆ ಕೊಟ್ಟೆ ನಿಂಗೆ ರೊಕ್ಕವನ ಕೊಯ್ತಿ ಅಮ್ಮ ಯಾಕೆ ಕೊಯ್ತಿಯ? ನಾವು ಹಂಗೆಲ್ಲ ನಿನ್ನ ಅವ್ನು ಗೊತ್ತ ನೀ ಅಲ್ಲ ಇದೆ. ನೀನು ಬರೋ 1088 ಐತಿಲ್ಲ. ನೀ ಯಾಕೆ ₹100 ಇಸಿದಪ್ಪ ನಂಗೆ ಯಾತಿನಿಲ್ಲ ಬಿಡತ್ತ. ನಿಂಗೆ ರೊಕ್ಕ ಕೊಟ್ಟು ಏನ್ರ ಅಲ್ಲಿ ನನಗರ್ ತಗೋರಿಪ್ಪ. ಏನು ಕೊಟ್ಟು ಬೇರೆ ಮಾಮ ಅವ್ಗೊಂದು ತಗೋಪ್ಪ. ನನಗಂತೂ ₹20 ಅದಾವ. 4 ಮಾಡಿ ನೀನು ಬಾಣ ಇದ್ರೆ ಇಲ್ಲ ಮಾಮ. ನನ್ನ ಕಡೆ ₹20 ಅದಾವ. ಇನ್ನು 10 ನನ್ನ ತಗ ಅದೈತಿ. 10 ಮಟ್ಟ ಮಾಡ ₹100 ಎಲ್ಲಾರು ನಂದಲ್ಲ. ನನ್ನ ಜೀವ ಕಾಣೋ ನಂಗೆ ಹೇಳ್ಸಾತನ್ರಿ ನಮ್ಮ ಹುಲಿ. ಹೇಳ್ತಾನ ಕೊಡು ರೊಕ್ಕ ಕೊಡು.
ಅದನ್ನೂ ಹಾಕ್ತಾನ ಸ್ವಲ್ಪ ಮಗ ಏನ್ರಿ ಏನ್ ಕಟ್ ಮಾಡೋದು ಇನ್ನೊಂದು ನೇರ್ದ ಇದನ್ನ ತೋರ್ಸ್ಬೇಕ ಆ ಪಂಕ್ ಸುಮ್ಮಕತ್ತೆ ಗಾಡಿ ಹೊಡಿಯತ್ತವ ಅದನ್ನ ತೋರ್ಸೋದಿಲ್ಲ ಆತ ಇಲ್ಲ ಎಲ್ಲ ತೋರ್ಸ್ಬೇಕ ಅಲ್ರಿ ನಾವ ಕೊಡ್ಸತ್ತವ ಮತ್ತ ಪಾಪ ನಿಂತಾನ್ರಿ ಇಲ್ಲಿ ಬಂದು ನಿಮ್ಮಕಾಯಿ ಹೆಂಗ್ರ ಏ ಯಾಕ ಮನಿ ಗಾಡಿ ಮೇಲೆ ಅಡ್ಡಾಡೋದ್ರಿ ಮನಿ ಗಾಡಿ ಇದು ಮಾಡೋದ್ರಿ ಸೊ ಮತ್ತೊಂದು ಬೇಲ್ ತಗೊಂಡ್ರಿ ವೈಟ್ ಹಸ ಕ್ಯಾಟ ಕರೆ ನೀರಿಲ್ರಿ ನೀರ್ ಇರೋದಕ್ಕೆ ನಿಲ್ದ್ರಿ ಆದ್ರೆ ಫೋನ್ಯಾಗ ಚಾರ್ಜ್ ಒಂದಿಲ್ಲ ಆಗೈತಿ ಏನ್ ಮಾಡೋದು ಗೊತ್ತಾಗುತ್ತೆ ಅದ್ರ ಸಂಬಂಧ ಮತ್ತೊಂದು ಬೇಲ್ ತಿನ್ನತ್ತಂದ್ರೆ ಇನ್ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬ್ಲಾಗ್ ಹೆಂಗೈತಿದ್ರೆ ಕಮೆಂಟ್ ಮಾಡ್ರಿ ಇವತ್ತೊಂದು ಲಪಡ ಆತ್ರಿ ಅವ್ನು ಅದು ವಿಡಿಯೋ ಅಪ್ಲೋಡ್ ಆಗೈತ್ರಿ ಅದಾದ್ಮೇಲೆ ಮತ್ತೆ ಅದು ತಾನೇ ಏನೂ ಆಗೈತ್ರಿ ಅದು ಆ ವಿಡಿಯೋ ಕ್ಯಾನ್ಸಲ್ ಆಗೈತಿ ಮತ್ತೆ ಅದ್ರಾಗ ಒಂದು ಅದು ಏನೇನು ತಪ್ಪಾಗಿತ್ತು ಅದನ್ನೆಲ್ಲ ವಿಡಿಯೋ ತೆಗೆದ ಮತ್ತೆ ರೀಪೋಸ್ಟ್ ಮಾಡೇನು ಅದ್ರ ಏನು ಪ್ರಾಬ್ಲಮ್ ಆಗುತ್ತೆ ಅಂಬಾಗ ಗೊತ್ತಿಲ್ಲ ಏನೋ ನೆಕ್ಸ್ಟ್ ಹಂಗೆ ಆಬಾರ ನೋಡ್ಕೊತ್ನು ನೋಡ್ನು ಬರೀ ಸೊ ಗೈಸ್ ಇಲ್ಲ ಐಬೇ ಒಂದು ಗುಡಿ ಐತಿ ಇಲ್ಲಿ ಬಂದವ್ರಿ ನೀರು ಯಾಕೆ ಆಗ್ಯಾವು ಅತ್ತ ಇಲ್ಲಿ ನೀರ್ಲು ಗುಡಿ ಇಲ್ಲ ಹಲವಾಲಕು ಹರಿತನ್ರಿ ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ನೀರ್ಲಕಾಯಿ ನನ್ನ ಕಣ್ಣು ಮುಂದೆ ಅದಾವು ಇಲ್ಲಿ ಯಾರು ಬೀತಾರ ಅನ್ನತ್ತಾರ ಅದಕ್ಕೆ ಕೈ ಹರಿಬೇಕು ನೋಡ್ನು ಇಲ್ಲಿ ಅದಾವು ನನ್ನ ಕೈ ಮುಂದೆ ಅದಾವ ಕರಿ ನಿಲ್ಲಾಕೆ ಇಲ್ಲಿ ಜಾಗ ಇಲ್ರಿ ಗಿಡದಾಗ ಹೈತೀನಿ ನಾನು ಹರಿತೀನಿ ಹರಿದು ತೋರಿಸ್ತಂದಪ್ಪ ಈಗ ಫೋನ್ ಹಿಡ್ತೀನಿ ಬೀಳ್ತೈತೆ ಫೋನ್ ಅಡ ಕೈಯಾಗ ಅವ್ರ ತಳ ಒಂದೊಂದು ಹರಿದ ಮಕ್ಕಳು ನಾನು ತೋರ್ಸಾಯ್ತಾರ ಕಲರ್ ಇಷ್ಟು ಟೇಸ್ಟ್ ಅದಾವ್ರಿ ಕಲರ್ ಭಾರಿ ಇದಾವ ಭಾರಿ ಟೇಸ್ಟ್ ಅದಾವ ಇನ್ನೂ ರಗ್ಗಳ್ದಾವ ನೋಡ್ರಿ ಇಲ್ಲಿ ಈಗ ಟ್ರೈನ್ ಪೈ ಅಂತ ಹೊಂಟೈತಿ ನಾನು ನೆಲ್ಲಿಗಾಟ ಮನಿಗೆ ನಮ್ಮ ಅಕ್ಕ ತುಂಬ ಅಂದವ್ರಿ ಅದ್ರ ಪೂರೇ ಹಾಕಿರ್ಬೇಕಿರಾಗೇನು ನೋಡ್ಕೊಂಡಿಚಾರಿ ದೂರ ಸಾಗರ್ಕು ಉಣ್ಣ ಬಾಣ ಅಂತಾರೆ ನೋಡು ನಾಳೆ ಇವತ್ತು ಸಡವಿಲ್ರಿ ಹೋಗಂಗೆ ಒಂದು ಲೆಕ್ಕ ಇಲ್ರಿ ಸಡು ಹಾಕಿರ್ತಾರೆ ಬೇಡ ಸಡುವಿಲ್ಲ ಆಗಿತ್ತು ಪಾಪ ಏನು ಮಾಡೋದು ಗೊತ್ತಾಗ ಹಾಕಿರ್ತಾರೆ ಬೇಡ ಮನೆಯೊಳಗೆ ಭಾಳ ಕೆಲಸ ಇರ್ತಾರೆ ಹಾಕಿರ್ತ ಅನ್ನೋದು ಅವ ತಕೋತಾನೆ ಸುಮ್ಮನೆ ಆತ 26 ಕಾಯಿ ಎಣಿಸ್ತಗೋ ಇಲ್ಲ ಆಕೇನ್ರ ತಕೊಂಡಿಲ್ಲ ಅಂದ್ರೆ ಇಲ್ಲೇ ಕಿರಿಕಿಲ್ಲ ಕಸ್ತಿನ ಬಿಡಾಕ್ ಬಂದನ್ರಿ ಇಲ್ಲಿ ಅವ್ರ ಮನಿಗೆ ಮಗ ಕೌಳಿಕಾಯಿ ಸಿರಿಯರಿ ಅವನು ಪ್ಲಾಸ್ಟಿಕ್ ಹಾಕೋಕೆ ಬರೀಜತೆ ಹಾಕೊಂಡು ನಾನು ಇಲ್ಲಿ ಎಷ್ಟು ಅದಾವು ಅವನು ಅಷ್ಟು 26 ಕಾಯಿ ಅದು ಏನಿಷ ಆತ ಅವಂಗ ಅವನು ಯಾಕೆ ತಕೊಳ್ಳಿ ಹೋಗೋ ರೊಕ್ಕ ಕೊಡ್ತಿಂತು ನಮ್ಮ ಅಪ್ಪ ಕಡಿಮೆ ಐತಾನೆ ಇಲ್ಲೇ ಬರ್ತಾನಪ್ಪ ಇಲ್ಲ ಅಲ್ಲಿ ಯಾಕಪ್ಪ ನೀ ಇಲ್ಲೇ ಬಿಡ ನಾ ಅಲ್ಲೇ ಬರ್ತಾನೆ ಅವಂತ ಮತ್ತೆ ಬಿಡಾಕ್ತಾನ ಅಲ್ಲಿ ಸೊ ಈಗ ಇಲ್ಲಿ ಹೊಂಟೇನಪ್ಪ ಅಂತಂದ್ರೆ ನಿಂಗಪ್ಪನ ಕೆರ್ಯಾಕೆ ಹೊಂಟೇನ್ರಿ ಯಾಕಂತಂದ್ರೆ ರೀಲ್ಸ್ ಒಂದು ಮಾಡೋದೈತಿ ಇಲ್ಲ ಮನ್ಯಾಗ ಅದಕ್ಕೆ ಒಂದೆರಡು ಜೆರಾಕ್ಸ್ ತೊಗೋಬೇಕೈತ್ರಿ ಜೆರಾಕ್ಸ್ ತೊಗೊಂಡು ಅವ್ರು ಚರ್ಮನಿನೂ ಬೇಯತ್ತನತ್ತಾರೆ ರೀಲ್ಸ್ ಮಾಡಬಾರ್ದು ಅನ್ನತ್ತಾರೆ ನೋಡ್ರಿ ಏನಾಗೈತಿ ಮಾಡೋದು ಹಂಗೆ ಈಗ ನಿಂಗಪ್ಪನ ಕರ್ಕೊಂಬಂದು ಹೊಳ್ಬಿಡ್ದೈತಿ ಕರ್ಕೊಂಬರಕೊಂಡ್ರಿ ಸೊ ಈಗ ನಮ್ಮ ಅಣ್ಣ ಕಡೆ ಬಂದವ್ರಿ ಅಣ್ಣ ಜಲ್ದಿ ತಗೊಂಡ್ರಿ ಪ್ರಿಂಟ್ ನಿಂಗಪ್ಪನ ಕರ್ಕೊಂಡು ಬಂದ್ರಿ ಈಗ ಇಲ್ಲಿ ಪ್ರಿಂಟ್ ಹಂಗೆ ತಕ್ಕೋದೈತಿ ಈಗ ಏಪ್ಪ ನಾನು ತಗೋಬೇಡ ಮಾರಾಯ ನಾ ಒಳ್ಳೆ ಎದಕ್ಕೂ ಹೋಗಂಗಿಲ್ಲ ಈಗ ಪ್ರಿಂಟ್ ಜಲ್ದಿ ತಕ್ಕೊಡವಲ್ರಿ ಅವ ಅರ್ಧ ತಾಸು ಕೂತವ ನಮ್ಮ ಏನು ಮಾಡೋದು ಬರಬ್ಬರ ಒಂದ್ ತಾಸ ಆತ್ರಿ ಇಲ್ಲೇ ಕುಣ್ಸೋದು ಗೊತ್ತಾನೆ ಅಣ್ಣ ಏನು ನಿಂಗಪ್ಪ ರೀಲ್ಸ್ ನಮ್ಮದು ಯಾವಾಗ ಮಾಡೋದು ರೀಲ್ಸ್ ಮಾಡೋದು ಉಪಾಯ ಇವ್ರು ಇಟ್ಕೊಂಡ್ ಕೂತ್ರಿ ಹೆಂಗೇನು ಛೇ ಈಗ ಹೊಂಟೈತಿ ನೋಡ್ರಿ ಈಗ ಇಲ್ಲಿ ಸಣ್ಣ ಹಿಂಗೆ ಹೊಂಟೈತಿ ನೋಡ್ರಿ ಇಲ್ಲಿ ಹೆಂಗೆ ಬಂದೈತಿ ನೋಡಿ ಗಪ್ರಿ ಅದೊಂದು ಕಲರ್ ಪ್ರಿಂಟ್ ಸತ ಒಂದು ರೀಲ್ಸ್ ಮಾಡೋದೈತಿ ಮತ್ತು ಏನೈತಿ ಕೈಗೆ ಅಲ್ಲಿ ಅದಕ್ಕೆ ಗಾಡಿ ಜಿಗಿಬಾರ್ದು ಅನ್ನೋದು ವಾಡಿ ಜಿಗಿ ಹಾಕಿ ಹೋಗಿರ್ಕಿಲ್ಲ ನನ್ ಬತ್ ಎಲ್ಲಾರಿಗೂ ಕೈ ಮುರಿದ ಪ್ಲಾಸ್ಟಿಕ್ ಈಗೇನು ಜಿಗಿಟ್ ಬಿಟ್ಟ ಒಂದು ಹೈಚ್ ಬಿಟ್ಟಾರಲ್ಲ ಆ ಗಾಡಿ ಜಿಗಿದ್ರ ಜಿಗಿಬಿಟ್ಟು ಹಾಕ್ತಾರೆ ಸಮಜ್ ಗೈ ತೂ ಸಮಜಾ ನೋಡ್ರಿ ಇದು ನಮ್ಮ ಇದನ್ನು ಇನ್ನೊಂದು ಬರೋದೈತ್ರಿ ಹೋಗೈತಿ ನೋಡ್ರಿ ಇಲ್ಲಿ ಭಾಳ ಸುಲೋದನ್ರಿ ಇವ ಕುರಿ ಹಾಲು ಅದು ಕೂಡ ಏನ ಈ ವ್ಲಾಗ್ ನಾ ಇಲ್ಲಿ ಏನು ಮಾಡತ್ತನು ಇನ್ನೇ ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವ್ಲಾಗ್ ಹೆಂಗೈತಿ ಕಮೆಂಟ್ ಮಾಡ್ರಿ ಡೈಲಿ ವ್ಲಾಗ್ ಬರ್ತಾವು ನೋಡ್ಕೋತೀರ ನಿಂಗಪ್ಪ ನೀವು ಹೇಳ್ತೀನಿ ಗಟ್ಟಿ ಬಿಡ್ರಿ ಗಟ್ಟಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಗಟ್ಟಿ ಬಿಡ್ರಿ ಗಟ್ಟಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೇಗಲ್ಲ ನಿಂಗ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು